ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಬೇಡಾದರೆ ಬಿಡಿ, ಆಪ್ಷನಲ್ ಇದು. ಇಲ್ಲಿ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಮಸ್ತಾಗಿ ಕಾಣ್ತಾ ಇದೆ. ಬಿಸಿ ಬಿಸಿ ಕುಡಿದ್ರೂ ಚೆನ್ನಾಗಿರುತ್ತೆ, ಹಾಗೆ ನೀವು ತಣ್ಣಗಾದ ಮೇಲೇನು ಕುಡಿಬೋದು. ಈಗ ರೆಡಿಯಾಗಿದೆ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೂಡ ಕೊಡಿ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾನು ಸಹ ಚೆನ್ನಾಗಿದ್ದೆ. ನೋಡಿ, ಪೇಂಟಿನ ಡಬ್ಬ ಮೇಲೆ ಇಡ್ತಾ ಇದ್ದೀನಿ. ಇವತ್ತು ಶ್ರೇಯಮ್ಮ ಕೂಡ ಇಲ್ಲೇ ಇದ್ದಾರೆ, ನೋಡಿ ಕೂತಿದ್ದಾರೆ. ಚಹಾ ಕುಡಿದೀವಿ ಫ್ರೆಂಡ್ಸ್. ಚಹಾ ಕುಡಿದು ಒಂದೆರಡು ಇದು ಮಾರಿಗೋಲ್ಡ್ ಬಿಸ್ಕೆಟ್ ಕಟ್ ಮಾಡಿದ್ವಿ. ಅದು ಖಾಲಿ ಮಾಡೋರಿಗೆ ಬಿಡಲಿಲ್ಲ ಅವಳು, ಖಾಲಿ ಮಾಡಿಬಿಟ್ಲು ಫ್ರೆಂಡ್ಸ. ಬೆಳಗ್ಗೆ ಈಗೇನಾದರೂ ಸ್ವಲ್ಪ ತಿಂಡಿ ಮಾಡಬೇಕು. ಶ್ರೇಯಮ್ಮ ಮನೆಯಲ್ಲಿದ್ದಾಳೆ, ನೋಡ್ತೀನಿ ಏನು ಮಾಡುತ್ತೇನೆ ಅಂಥೇಳಿ. ಯಜಮಾನ್ರು ಕೂಡ ಬಂದಿಲ್ಲ, ಹಾಗೆ ಕೂತಿದ್ವಿ. ನಾನು ಚಹಾ ಕುಡ್ದು ನಿದ್ದೆ ಹೋಗಿಲ್ಲ, ಕಣ್ಣಿಂದೇನೋ ನಿದ್ದೆನೇ ಬರ್ತಾಯಿದೆ. ಬೆಳಗ್ಗೆ 8 ಗಂಟೆ ಆದ್ರೂ ಅಲ್ಲ ಶ್ರೇ, ಸಿಕ್ಕಾಪಟ್ಟೆ ಕಣ್ಣುರಿ ಆಗ್ತಿದ್ದು ಫ್ರೆಂಡ್ಸ್. ವಿಡಿಯೋ ಎಡಿಟಿಂಗ್ ಮಾಡಿ ಇದು ಮಾಡಿ ಸಾಕಾಗಿತ್ತು. ಹಿಂಗಾಗಿ ಕಣ್ಣೆಲ್ಲ ಉರಿಯಾಗ್ತಿದೆ. ರಾತ್ರಿ ಕಣ್ಣಿಗೆಲ್ಲ ಎಣ್ಣೆ ಹಾಕೊಂಬಿಟ್ಟಿದ್ದೆ, ಅದು ಇನ್ನೂ ನಿದ್ದೆನೇ ತಗೋತಾ ಇದೆ ನನಗೆ. ಅಲ್ಲ ಶ್ರೇ, ಈ ಚೆಲ್ಲಿ ಕಣೆ. ಹಾಗಾಗಿ ಫ್ರೆಂಡ್ಸ, ಈಗ ಯಾವುದಾದ್ರೂ ಒಂದು ರೆಸಿಪಿ ಮಾಡಬೇಕು. ಮೇಡಮ್ ಅವ್ರ ಮನೆಯಲ್ಲಿದ್ದಾರೋ, ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅವ್ರು. ರೆಸಿಪಿ ಮಾಡ್ಲಿಕ್ಕೆ ಮಾಡ್ತಾರಲ್ಲ, ಫೋಟೋ ಮಾಡಲ್ಲ ಫ್ರೆಂಡ್ಸ್ ಅವಳು. ಯಾಕಂದರೆ ಅವಳ ಕೆಲಸನೇ ಅವಳಿಗೆ ಸಾಕಾಗಿರುತ್ತೆ, ಅವಳಿಗೆ ಅಭ್ಯಾಸ ಎಲ್ಲ ಇರುತ್ತೆ. ಕೂತ್ಕೊಳ್ಳಿ ಅಂತ ಸುಮ್ಮನೆ ಆಗಿದ್ದೀನಿ. ಹಾಗಾಗಿ ಈಗ ಏನಾದರೂ ಸ್ವಲ್ಪ ತಿಂಡಿ ಮಾಡಿಕೊಟ್ಟು ಬೇಗ ಬೇಗ ರೆಸಿಪಿ ಮಾಡಬೇಕು. ಯಾಕಂದ್ರೆ ಕಿಚನ್ ರೂಮಲ್ಲಿ ನಮ್ಮದು ಇದು ಬರುತ್ತೆ, ಗ್ಯಾಸ್ ಮೇಲೆ ಏನು ಬರುತ್ತೆ, ಬಿಸಿಲು ಅಲ್ಲ, ಅಲ್ಲಿ ಬಿಸಿಲು ಬರುತ್ತೆ. ನಾವು 11 ಗಂಟೆವರೆಗೂ ಈ ವಿಡಿಯೋ ಮಾಡ್ಲಿಕ್ಕೆ ಸಾಧ್ಯನೇ ಆಗಲ್ಲ ಫ್ರೆಂಡ್ಸ್. ಬೆಳಗ್ಗೆ ಬೇಗ ಬೇಗ ಮಾಡ್ಕೊಂಡು ಬಿಡಬೇಕಂದ್ರೆ ಆಗೋದೇ ಇಲ್ಲ. ತುಂಬಾ ಕಷ್ಟ ಆಗ್ತಾಯಿದೆ ನನಗೆ ಅಲ್ಲಿ. ಇಷ್ಟು ಕಷ್ಟಪಟ್ಟು ಮಾಡಿದ್ರು ಯೂಸ್ ಇಲ್ಲ, ಅದು ಒಂದು ಬೇಜಾರು. ಮತ್ತು ಏನು ಗೊತ್ತಾ, ಬೇಗ ಬೇಗ ರೆಸಿಪಿ ಮಾಡಿಟ್ಟು ಬೇಗ ಹೊರಗೆ ಎಲ್ಲಾದ್ರೂ ನಾನು ಕೆಲ್ಸಕ್ಕೆ ಹೋಗಿನಿ ಅಂದ್ರೆ ಆಗ್ತಾಯಿಲ್ಲ. ಯಾಕಂದರೆ ಈ ಲಾಗಿಂಗ್ ವಿಡಿಯೋ ಎಡಿಟ್ ಮಾಡ್ಕೊಳ್ಳೋದು, ಇದಕ್ಕೆ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಾಯಿದೆ ನನಗೆ. ಪ್ಲೀಸ್ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ವಿಡಿಯೋಗಳು ಬರ್ತಾಯಿದ್ದಾವೆ. ಈಗ ಟ್ರೈ ಮಾಡ್ತಾಯಿದ್ದೀವಿ ರೆಸಿಪಿ ಮಾಡಲಿಕ್ಕೆ. ಮನೇಲಿ ಪದಾರ್ಥ ಇಲ್ಲಾಂದ್ರೆ ಸ್ವಲ್ಪ ತಂದು ಮಾಡ್ತಾಯಿದ್ದೀನಿ. ಬೈತಾ ಇದ್ದಾರೆ ಯಜಮಾನ್ರಲ್ಲ, ಏನೊಂದು ಪೇಮೆಂಟ್ ಬಂದಿದೆ ಅಂತ, ಎಷ್ಟಿದು ಮಾಡ್ತೀವಿ ಅಂತ. ಅದು ಪೇಮೆಂಟ್ ನೋಡಿದರೆ ಜಾಸ್ತಿ ಕೂಡ ಇಲ್ಲ, ಸ್ವಲ್ಪ ಬಂದಿದೆ ಅದು ನನಗೆ. ಅಲ್ವ ಶ್ರೇ? ಫ್ರೆಂಡ್ಸ್, ಏನಾದರೂ ಮಾಡ್ತೇನೆ ಈಗ. ಯಜಮಾನ್ರು ಸ್ವಲ್ಪ ಇವತ್ತು ನುಗ್ಗೆ ಸೊಪ್ಪು ತೊಗೊಂಬ ಅಂತ ಹೇಳಿದ್ದೀನಿ. ತುಂಬ ದಿನ ಆಯಿತು ನುಗ್ಗೆ ಸೊಪ್ಪು ಮನೆಯಲ್ಲಿ ಖಾಲಿ ಆಗಿದೆ, ಸಾಂಬಾರೆಲ್ಲ ಮಾಡಲಿಕ್ಕಿರಲಿಲ್ಲ. ಹೇಳಿದ್ದೇವೆ, ಏನು ತರ್ತಾರೆ ನೋಡಬೇಕು ಫ್ರೆಂಡ್ಸು. ತಂದರೆ ಏನಾದರೂ ಮಾಡ್ತೀನಿ. ಈಗ ಸ್ವಲ್ಪ ಬಟ್ಟೆ ತೊಳೆದು ಹಾಕ್ತೇವೆ, ರೆಸಿಪಿ ಮಾಡುವಾಗ ಮತ್ತೆ ಸಿಗ್ತೇನೆ ಫ್ರೆಂಡ್ಸ. ನೋಡಿ, ಈಗ ಬೆಳಗ್ಗೆನೇ ಶ್ರೇಯನ್ಗೆ ತಿಂಡಿ ಮಾಡಿಕೊಟ್ಟೆ. ಸ್ವಲ್ಪ ನೀರು ಬಸಿ ಹಿಟ್ಟಿತ್ತು, ಹಾಗಾಗಿ ನೀರು ಬಸಿ ಇಲ್ಲಿ ಮಾಡಿದ್ದೀನಿ. ನೋಡಿ, ಶ್ರೇಯ ತಿಂದಳು, ನಾನು ಇನ್ನೂ ತಿಂದಿಲ್ಲ ಫ್ರೆಂಡ್ಸ. ಹಾಗಾಗಿ ಇಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ, ಸೇವಿಗೆ ಕಸ್ಟರ್ಡ್ ಪೌಡರ್ ಖೀರ್ ಮಾಡ್ತಾಯಿದ್ದೀನಿ. ಈಗ ಬೆಳಗ್ಗೆನೇ ರೆಸಿಪಿ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ಇಲ್ಲಿ ಸೇವಿಗೆ ಕೂಡ ಹುರಿತಾ ಇದ್ದೀನಿ. ಆಲ್ರೆಡಿ ಇಲ್ಲೊಂದು ಸ್ಟ್ಯಾಂಡ್ ಇಟ್ಟು ಇದನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ. ಈಗ ಇದನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಇಲ್ಲಿ ಬೇಕಾಗಿರೋಂಥ ಎಲ್ಲ ಪದಾರ್ಥಗಳನ್ನು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಶಾವಿಗೆ ಕೂಡ ಹುರಿತಾ ಇದ್ದೀನಿ. ಇದಾದಮೇಲೆ ನಿಮಗೆ ಡೈರೆಕ್ಟಾಗಿ ರೆಡಿ ಆದ ಕೂಡಲೇ ತೋರಿಸ್ತೇನೆ. ನೋಡಿ, ಸಬ್ಬಕ್ಕಿ ಖೀರ್ ಮಸ್ತಾಗಿ ಬಂದಿದೆ. ಸಬ್ಬಕ್ಕಿ ಶಾವಿಗೆ ಕಸ್ಟರ್ಡ್ ಪೌಡರ್ ಖೀರ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ನಾನು ಇಲ್ಲಿವರೆಗೆ ಫುಲ್ ಮಾಡಿದೆ, ಖಾಲಿ ಆಗಿದೆ ಅಂದ್ಕೋಬೇಡಿ, ಯಾರೂ ಇನ್ನೂ ತಿಂದಿಲ್ಲ. ಇಲ್ಲಿದೆ ನೋಡಿ, ನೋಡಿ ಹೇಗೆ ಕಾಣ್ತಾ ಇದೆ ಅಲ್ಲ ಫ್ರೆಂಡ್ಸ. ಸಖತ್ತಾಗಿದೆ ಮಾತ್ರ, ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾತ್ರ ಸೂಪರ್ ಇದೆ. ನೀವು ಮನೆಯಲ್ಲಿ ಟ್ರೈ ಮಾಡ್ತೀರಿ ಅಂತ ಅನ್ಕೋತಾ ಇದ್ದೀನಿ. ಶ್ರೇಯಮ್ಮ ಟೇಸ್ಟ್ ನೋಡಿ ಹೋಗಿದ್ದಾಳೆ. ಈಗ ಯಜಮಾನ್ರು ಇನ್ನೂ ಬಂದಿಲ್ಲ ಫ್ರೆಂಡ್ಸ. ಬಂದ ಮೇಲೇ ಇದನ್ನು ಮಾಡ್ತೀನಿ. ಕಸ್ಟರ್ಡ್ ಪೌಡರು ಒಂದೇ 1 ಟೇಬಲ್ ಸ್ಪೂನ್ ಹಾಕಿರೋದ್ರಿಂದ ನೋಡಿ ಎಷ್ಟು ಗಟ್ಟಿ ಬಂದಿದೆ ಇದು ಇದು ಖೀರು. ಅದಕ್ಕಾಗಿ ಫ್ರೆಂಡ್ಸ ಈಗ ನಾನು ಮತ್ತು ಈಗ ಸ್ವಲ್ಪ ಕೆಲಸ ಕೂಡ ಇದೆ, ಮಾಡಬೇಕು. ಇವರು ಮೇಡಮ್ ಲೈಟ್ ತೆಗಿತೀನಿ, ಲೈಟ್ ಒಂದು ಎಲ್ಲ ಕಡೆ ಹಾಕಬೇಕು. ಆದರೂ ಕತ್ಲೆ ಅನ್ನಿಸ್ತಾ ಇದೆ. ಇದು ರಿಂಗ್ ಲೈಟ್ ಹಾಳಾಗಿದೆ, ಇದು ರಿಪೇರಿ ಮಾಡಲಿಕ್ಕೆ ಬನ್ನಿ ಅಂತ ಹೇಳಿದ್ದೇವೆ. ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಇವತ್ತು ನೋಡಬೇಕು. ಹಾಳು ಕೂಡ ಆಗಿದೆ ಫ್ರೆಂಡ್ಸ್. ಅದು ಶ್ರೇಯಮ್ಮ
ನೋಡಿ ಇಲ್ಲಿ ಅಬ್ಬಬ್ಬಬ್ಬ ಕೈಯಲ್ಲಿ ತಿನ್ಸ ಹಿಡ್ಕೊಂಡು ತಿಂತಾ ಕೂತಿದ್ದಾರೆ ಇವರು ಓದ್ತಾ ಫ್ರೆಂಡ್ಸ್. ಓದಲಿ, ನಂದು ಸ್ವಲ್ಪ ಬೇರೆ ಬೇರೆ ಕೆಲಸಗಳಿದೆ. ಬಿಸಿಲು ಕೂಡ ಕಮ್ಮಿ ಇದೆ ಇವತ್ತು. ಮತ್ತು ಹಾಗೆ ಗೋಧಿ ಹಿಟ್ಟು ಕೂಡ ಖಾಲಿಯಾಗಿತ್ತು ನೋಡಿ. ಇಲ್ಲಿ ಗೋಧಿ ಹಿಟ್ಟು ಕೂಡ ಖಾಲಿಯಾಗಿದೆ. ಗೋಧಿ ಕೂಡ ಬಿಸಿಲಿಗೆ ಹಾಕಿದ್ದೇನೆ ಒಣಗಿಸ್ಲಿಕ್ಕೆ. ಯಾಕಂದರೆ ಅದರಲ್ಲಿ ಬೇವಿನ ಸೊಪ್ಪೆಲ್ಲ ಹಾಕಿರ್ತೀವಲ್ಲ, ಅದೆಲ್ಲ ಕ್ಲೀನ್ ಮಾಡಬೇಕು. ನನಗೆ ನಿಟ್ಟೆ ಗೋಧಿ ಹಸನು ಮಾಡಲಿಕ್ಕೆ 2 ದಿನ ಟೈಮ್ ಹೋಗುತ್ತೆ. ಹಾಗಾಗಿ ಗೋಧಿ ಹಸನು ಮಾಡಿ ಹುಡಿ ಮಾಡಿಸ್ಲಿಕ್ಕೆ ಕೊಡಬೇಕು ಫ್ರೆಂಡ್ಸ್, ಅದಷ್ಟ. ಮತ್ತು ಹುಲ್ಲು ಕೂಡ ಸ್ವಲ್ಪ ಮಣ್ಣು ಮಾತ್ರ ತೆಗೆದುಬಿಟ್ಟದು, ವಾಪಸ್ ತೆಗಿಲೇ ಇಲ್ಲ ನಾನು. ತೆಗಿಬೇಕು ಹುಲ್ಲು. ನೋಡಿ ಇಲ್ಲಿ ಎಷ್ಟು ಕ್ಲೀನ್ ಮಾಡಿದ್ದೀವಿ, ತೆಗಿಬೇಕು. ಇವತ್ತು ಸಾಯಂಕಾಲ ಆಗ್ತದೆ ನೋಡ್ತೇನೆ ಫ್ರೆಂಡ್ಸ. ಆದರೆ ತೆಗಿತೇನೆ, ಇಲ್ಲ ಅಂದರೆ ಇಲ್ಲ ಫ್ರೆಂಡ್ಸ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ಕಸ್ಟರ್ಡ್ ಪೌಡರ್ ಕೀರ್ ಮಾಡಲಿಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕುತ್ತೇನೆ ನೋಡಿ. ಇಲ್ಲಿ ತುಪ್ಪ ಕಾಯಿಲಿ ಅದು. ಅದಕ್ಕೆ 1/4 ಬೌಲ್ನಷ್ಟು ಸೇವಿಗೆ ಕೂಡ ಹಾಕ್ತಾ ಇದ್ದೀನಿ. ಸೇವಿಗೆ ಸ್ವಲ್ಪ ಇಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ತುಪ್ಪದಲ್ಲಿ ನೋಡಿ. ಈಗ ರೋಸ್ಟ್ ಆಗಿದೆ. ಇದಕ್ಕೆ ನಾನಿಲ್ಲಿ ಇದನ್ನು ತೊಗೊಂಡೇನೆಲ್ಲ ಒಣ ದ್ರಾಕ್ಷಿ, ಅದನ್ನು ಕೂಡ ಹಾಕ್ತೇನೆ. ಹಾಗೆ ಇಲ್ಲಿ ಬಾದಾಮಿ ಕಟ್ ಮಾಡಿ ಇಟ್ಟಿದ್ದೆ, ಬಾದಾಮಿ ಕೂಡ ಹಾಕೋತೇನೆ. ಇದರಲ್ಲೇ ನಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕೋಬೇಕು. ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ. ಇಲ್ಲಿ ನಾನೀಗ ಸ್ವಲ್ಪ ರೋಸ್ಟ್ ಮಾಡ್ಕೋತೇನೆ ಇದನ್ನು ಕೂಡ ನೋಡಿ. ಇದನ್ನು ಕೂಡ ನಾವು ಚೆನ್ನಾಗಿ ಈಗ ರೋಸ್ಟ್ ಮಾಡಬೇಕಾಗತ್ತೆ ಫ್ರೆಂಡ್ಸ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ. ಈಗ ಇದಕ್ಕೆ ನೋಡಿ ಅರ್ಧ ಲೀಟರ್ ಹಾಲನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಹಾಲು ಬೇಕು ಉಳಿಸ್ಕೊಂಡಿದ್ದೇನೆ, ಯಾಕೆ ಅಂಥೇಳಿ ಮತ್ತೆ ಹೇಳ್ತೇನೆ ನಿಮಗೆ ನೋಡಿ. ಈಗ ಇದು ಚೆನ್ನಾಗಿ ಕುದಿಯುವಾಗಲೇ ಇದಕ್ಕೆ ನಾನಿಲ್ಲಿ 1/4 ಕಪ್ನಷ್ಟು ಸಬ್ಬಕ್ಕಿನ 1 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಹಾಕೋತೇನೆ ಇದಕ್ಕೆ. ಅಂದರೆ ಇದು ಚೆನ್ನಾಗಿ ಇದರಲ್ಲಿ ಹಾಲು ಮತ್ತು ಸೇವಿಂಗೆ ಮತ್ತು ಸಬ್ಬಕ್ಕಿ ಎಲ್ಲವನ್ನು ಕುದಿಬೇಕೀಗ ನೋಡಿ. ಈಗ ಕುದೀತಾ ಇದೆ ಎಷ್ಟು ಚೆನ್ನಾಗಿ. ಈ ಥರ ಕುದಿಯುವಾಗ ಇದು ಕುದ್ದಿದೆ ಇಲ್ಲ ನೋಡ್ಕೊಳ್ಳಿ ಇಲ್ಲಿ ಫ್ರೆಂಡ್ಸ. ಈಗ ಇದು ಚೆನ್ನಾಗಿ ಕುದ್ದಿದೆ ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿ ಕುದ್ದಿದೆ. ಈಗ ಇದಕ್ಕೆ ನಾನು ಸಕ್ಕರೆ ಕೂಡ ಹಾಕ್ತೇನೆ ನೋಡಿ. ನೀರೆಲ್ಲ ಸೇರಿಸ್ಲಿಕ್ಕೆ ಹೋಗ್ಬೇಡಿ, ಹಾಲಲ್ಲೇ ಮಾಡಬೇಕಾಗತ್ತೆ. 1 ಬೌಲು ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ ನೋಡಿ. ಸಕ್ಕರೆ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ನೀವು ನಿಮ್ಮ ಅನುಕೂಲ ತಕ್ಕಾಗೆ ಸಕ್ಕರೆ ಯೂಸ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ. ಇದು ಚೆನ್ನಾಗಿ ಈಗ ಕುದಿಬೇಕು ನೋಡಿ. ಎಷ್ಟು ಚೆನ್ನಾಗಿ ಕುದ್ತಾ ಇದೆ ಮತ್ತು ಅಷ್ಟೇ ಟೇಸ್ಟಿ ಫ್ರೆಂಡ್ಸ್. ಇದರಲ್ಲಿ ಹಾಕಿರುವಂಥದ್ದೆಲ್ಲ ಪದಾರ್ಥಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತು ತುಪ್ಪ ಕೂಡ ಜಾಸ್ತಿ ಯೂಸ್ ಮಾಡಿಲ್ಲ ನಾನಿಲ್ಲಿ. 1 ಟೇಬಲ್ ಸ್ಪೂನ್ನಲ್ಲೇ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಇನ್ನೂ ಕುದಿಬೇಕಿದು, ಕುದೀಲಿ ಸಕ್ಕರೆ ಹಾಕಿದ ಮೇಲೆ ಚೆನ್ನಾಗಿ ಫ್ರೆಂಡ್ಸ ನೋಡಿ. ಇದು ಕುದೀತಾ ಇದೆ. ಕುದಿಯುವಾಗಲೇ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರನ್ನು ತೊಗೊಂಡಿದ್ದೀನಿ. ಉಳಿದಿರೋಂಥ ಹಾಲನ್ನು ಇದಕ್ಕೆಲ್ಲ ಸೇರಿಸ್ಕೊಂಡು ಈಗ ಕರೆಕ್ಟಾಗಿ ಇದು ಗಂಟಿಲ್ಲದಾಗೆ ಕಲಿಸ್ಕೋಬೇಕು ನೋಡಿ. ಇಲ್ಲಿ ಕುದಿಯೋರೆ ಕಸ್ಟರ್ಡ್ ಪೌಡರನ್ನು ಕೂಡ ಹಾಕ್ತಾ ಇದ್ದೀನಿ ನಾನು. ಗಂಟಿಲ್ಲದಾಗೆ ಎಲ್ಲ ಕಲಿಸ್ಕೊಂಡು ಹಾಕ್ಕೊಳ್ಳಿ. ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಕೊಡಬೇಕು ನೋಡಿ. ಈಗ ಕುದೀತಾ ಇದೆ ತುಂಬ ಗಟ್ಟಿಯಾಗಿ. ಕಸ್ಟರ್ಡ್ ಪೌಡರ್ ಹಾಕಿದ ತಕ್ಷಣ ಗಟ್ಟಿಯಾಗಿ ಬರುತ್ತೆ, ನಮಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ. ಇಲ್ಲಿ ಸೌಂಡ್ ತೆಗಿ ಮೊದಲು ನೋಡಿ. ಇಲ್ಲಿ ಈಗ ರೆಡಿಯಾಗಿದೆ ಕುದ್ದು. ಇದಕ್ಕೆ ಈಗ ಲಾಸ್ಟಲ್ಲಿ ಏಲಕ್ಕಿ ಪೌಡರನ್ನು ಸೇರಿಸಿದ್ರೆ ಆಯ್ತು ನೋಡಿ. ಇಷ್ಟು ಚೆನ್ನಾಗಿ ಆರೋಗ್ಯಕರವಾಗಿರುವಂಥ ಸಬ್ಬಕ್ಕಿ ಶಾವಿಗೆ ಕೀರ್ ರೆಡಿಯಾಗಿದೆ. ಕಸ್ಟರ್ಡ್ ಕೀರು ತುಂಬ ಚೆನ್ನಾಗಿದೆ ನೋಡಿ. ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ನಾನಿಲ್ಲಿ ಏಲಕ್ಕಿ ಪೌಡರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪೌಡರು ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ, ಬೇಕೇ ಬೇಕು ನೋಡಿ. ಈಗ ಮಿಕ್ಸ್ ಕೊಟ್ಬಿಡ್ತೇನೆ ಒಂದ್ಸತಿ. ಚೆನ್ನಾಗಿ ಮಿಕ್ಸ್ ಆಗಬೇಕು, ಸ್ಲೋ ಉರಿ ಇಟ್ಕೊಳ್ಳಿ ನೋಡಿ. ಹೊಸ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ರೆಡಿಯಾಗಿದೆ. ಗ್ಯಾಸನ್ನು ಆಫ್ ಮಾಡ್ತೇನೆ. ಈಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನಾನು ಹೇಗೆ ಬಂದಿದೆ ಸಬ್ಬಕ್ಕಿ ಕೀರ್ ಅಂಥೇಳಿ. ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನೋಡಿ. ಸಬ್ಬಕ್ಕಿ ಪಾಯಸ ಇಲ್ಲಿ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ ನಾನು ನೋಡಿ. ಎಷ್ಟು ಮಸ್ತಾಗಿ ಬಂದಿದೆ ನೋಡಿ. ಸಬ್ಬಕ್ಕಿ ಕೀರ್ ರೆಡಿಯಾಗಿದೆ ಫ್ರೆಂಡ್ಸ್. ಇಲ್ಲಿ ಇದಕ್ಕೆ
ಮೇಲ್ಗಡೆ ಟೂಟಿ ಫ್ರೂಟಿನ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಬೇಡಾದರೆ ಬಿಡಿ, ಆಪ್ಷನಲ್ ಇದು. ಇಲ್ಲಿ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಮಸ್ತಾಗಿ ಕಾಣ್ತಾ ಇದೆ. ಬಿಸಿ ಬಿಸಿ ಕುಡಿದ್ರೂ ಚೆನ್ನಾಗಿರುತ್ತೆ, ಹಾಗೆ ನೀವು ತಣ್ಣಗಾದ ಮೇಲೇನು ಕುಡಿಬೋದು. ಈಗ ರೆಡಿಯಾಗಿದೆ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೂಡ ಕೊಡಿ ಫ್ರೆಂಡ್ಸ್. ಈಗ ಸಾಯಂಕಾಲ ನೋಡಿ ಅನ್ನ ಸಾಂಬಾರು ಮಾಡಿದ್ದೀವಿ. ಟೊಮೆಟೊ ಸಾರು ಸಿಂಪಲ್ಲಾಗಿ, ಮತ್ತು ಅನ್ನ ಮಾಡಿದ್ದೀನಿ. ಹಾಗೆ ಬೆಳಗ್ಗೆ ಮಾಡಿದ್ದೆ ಪಾಯಸ ಕೂಡ ಇತ್ತು. ಈಗ ಸ್ವಲ್ಪ ಅನ್ನದೊಟ್ಟಿಗೆ ಏನೂ ಇರಲಿಲ್ಲ, ಸೈಡ್ ಡಿಶಾಗಿ ಒಂದು 4 ಈರುಳ್ಳಿ ಬಜ್ಜಿ ಮಾಡ್ತಾಯಿದ್ದೀನಿ ರಾತ್ರಿ ಊಟಕ್ಕೆ. ನೋಡಿ ಇಲ್ಲಿ ಈರುಳ್ಳಿ ಬಜ್ಜಿ ಸೂಪರಾಗಿ ಬಂದಿದ್ದಾವಲ್ಲ, ಹಾಗಾಗಿ ಸ್ವಲ್ಪ ರಾತ್ರಿ ಊಟಕ್ಕೆ ಎಷ್ಟು ಬೇಕು ನೋಡಿ ಅಷ್ಟೇ ಮಾಡ್ತಾಯಿದ್ದೀನಿ. ಚಿಕ್ಕ ಚಿಕ್ಕದ್ದು ಹಾಕ್ತಾಯಿದ್ದೀನಿ ನೋಡಿ. ಈರುಳ್ಳಿ ರೇಟ್ ಕೇಳಿದರೆ ಕಣ್ಣೀರು ಬರ್ತಾಯಿದೆ. ಆದರೂ ತುಂಬ ದಿನ ಆಯಿತು ಫ್ರೆಂಡ್ಸ್ ಈರುಳ್ಳಿ ಬಜ್ಜಿ ಮಾಡಿರಲಿಲ್ಲ. ಮೊನ್ನೆ ಒಂದಿನ ಏನೋ ಮಾಡಿದೆ, ಆಲೂಗಡ್ಡೆ ಬೋಂಡ ಮಾಡಿದ್ನಲ್ಲ, ಆವಾಗ ಅದು ಹಿಟ್ಟು ಉಳಿತೈತೆ ಅಂತ ಹೇಳಿ ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ದೆ ಅವತ್ತು ಕೂಡ. ಸೊ ಒಂದು 4 ಆಗಿದ್ದು ಅಷ್ಟೇ ಫ್ರೆಂಡ್ಸ. ಇವತ್ತು ಒಂದು 2 ಈರುಳ್ಳಿ ಕಟ್ ಮಾಡಿ ಸ್ವಲ್ಪ ಬಜ್ಜಿ ಮಾಡ್ತಾಯಿದ್ದೀನಿ ನೋಡಿ. ಆಯ್ತು, ಅದು ಕೂಡ ಒಂದು 10-15 ಆಗಿರಬೇಕಷ್ಟೇ ನೋಡಿ. ಒಂದು ಸ್ವಲ್ಪ ಯಾವಾಗಲೂ ಪದೇ ಪದೇ ಮಾಡ್ತಿದ್ದೀವಿ. ಈಗ ರೆಸಿಪಿನೂ ಎಣ್ಣೆದು ಇದು ಅಂದರೆ ಆಗಲ್ಲ ಅಂಥೇಳಿ ಬಿಟ್ಟಿದ್ದೇವೆ, ಕಮ್ಮಿ ಮಾಡಿದ್ದೀವಿ. ಅದಕ್ಕಾಗಿ ಇವತ್ತು ಮಾಡ್ತಾಯಿದ್ದೀನಿ ನೋಡಿ. ಮತ್ತೆ ಫ್ರೆಂಡ್ಸ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ಪಾಯಸ ಕೂಡ ಇದೆ ಸ್ವಲ್ಪ, ಮತ್ತು ಟೊಮೆಟೊ ಸಾರು ಶ್ರೇಯಾ ಮಾಡಿದ್ದಾಳೆ ಇವತ್ತು. ಟೊಮೆಟೊ ಸಾಂಬಾರು ಮತ್ತು ಅನ್ನ ಕೂಡ ಇದೆ ಇಲ್ಲಿ. ಈಗ ಊಟ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಯಜಮಾನ್ರು ಸ್ವಲ್ಪ ಲೇಟಾಗಿ ಬಂದಿದ್ದಾರೆ ಇವತ್ತು, ಅದಕ್ಕಾಗಿ ಸ್ನಾನಕ್ಕೆ ಹೋಗಿದ್ದಾರೆ ಫ್ರೆಂಡ್ಸ್. ಸ್ನಾನ ಮಾಡ್ತಾಯಿದ್ದಾರೆ. ಅವ್ರು ಬರುವಷ್ಟರಲ್ಲಿ ಬಿಸಿ ಬಿಸಿಯು ಬಜ್ಜಿ ಮಾಡ್ಬೇಕಂಥೇಳಿ ಬಜ್ಜಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಾಂಬಾರು ಮಧ್ಯಾಹ್ನ ಮಾಡಿದ್ದಿತ್ತು, ಅದನ್ನು ಈಗ ಬಿಸಿ ಮಾಡ್ಕೊತೀನಿ ಅಷ್ಟೇ, ಬೇರೆ ಏನಿಲ್ಲ. ಸೇರ್ ಮಾಡ್ತೀನಿ ಫ್ರೆಂಡ್ಸೇ. ಇವತ್ತಿನ ರೆಸಿಪಿ ಇವತ್ತೇ ಬಂದುಬಿಡುತ್ತೆ. ಈಗ ಕೂಡಲೇ ಹಾಕಿಬಿಡ್ತೀನಿ ಅಲ್ಲ. ಈಗ ಫ್ರೆಂಡ್ಸ ಒಳ್ಳೆ ವ್ಯೂಸ್ ಬರ್ತಾಯಿದೆ, ಪರವಾಗಿಲ್ಲ, ಖುಷಿ ಆಗ್ತಾಯಿದೆ. ಮುಂಚೆ ಒಂದು 10-12 ಈ ಥರ, ಇಲ್ಲಾಂದರೆ 50 ಇರ್ತಿತ್ತು. ಚೆನ್ನಾಗಿದೆ, ಬರ್ತಾಯಿದೆ 2 ಚಾನಲ್ಗೆ, ಹಾಗೇನಿಲ್ಲ ಫ್ರೆಂಡ್ಸ. ಇದೇ ಥರ ಇನ್ನೊಂದು ಸ್ವಲ್ಪ ಇದಾದರೆ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಈಗ ನೋಡಿ. ಇಲ್ಲಿ ನಮ್ಮಲ್ಲಿ ಅಂತೂ ಸಿಕ್ಕಾಪಟ್ಟೆ ಸೆಕೆ ಇದೆ ಫ್ರೆಂಡ್ಸ. ಉಡುಪಿ ಸೈಡ್ ಅಂತೂ ಮಳೆನೂ ಇಲ್ಲ, ಏನಿಲ್ಲ. ಮೊನ್ನೆ ಸ್ವಲ್ಪ ಮಳೆ ಬಂದೋಯ್ತು, ಸಿಕ್ಕಾಪಟ್ಟೆ ಸೆಕೆ ನೋಡಿ. ನೀರು ಯಾವ ಥರ ಹೋಗ್ತಾ ಇದೆ ನನ್ನ ಮೈ ಮೇಲೆ. ಹಾಗಾಗಿ ಫ್ರೆಂಡ್ಸ ಈಗ ಇದಷ್ಟು ಬಜ್ಜಿ ಈಗ ಮಾಡ್ಕೋತೇನೆ. ಸಾಂಬಾರು ಕೂಡ ಬಿಸಿ ಮಾಡ್ತೀನಿ ಹಾಗೆ ಈ ಕಡೆಗೆ. ಸ್ವಲ್ಪ ಸಾಂಬಾರನ್ನು, ಟೊಮೆಟೊ ಸಾಂಬಾರು ನಾನು ಮಾಡೋಕ್ಕಿಂತ ಶ್ರೇಯಾ ಮಾಡಿದರೆ ಯಜಮಾನ್ರಿಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕಾಗಿ ಶ್ರೇಯಾನ ಮಾಡಿದ್ವಿ ಇವತ್ತು, ನಾನೇನು ಮಾಡಲಿಲ್ಲ ಫ್ರೆಂಡ್ಸ. ಈಗ ಟೈಮ್ನೂ ಆಗಿದೆ ರಾತ್ರಿ ಊಟದ್ದು. ಈ ಕಡೆ ಬಜ್ಜಿ ಕೂಡ ಬಿಸಿ ಬಿಸಿ ರೆಡಿ ಆಗ್ತವೆ. ಈ ಕಡೆ ಸಾಂಬಾರು ಕೂಡ ಸ್ವಲ್ಪ ಕಾಯಿಸ್ಲಿಕ್ಕೆ ಇಟ್ಟಿದ್ದೇನೆ. ನಿಮಗೆ ಬಜ್ಜಿ ಮಾಡ್ಕೊಂಡ್ಮೇಲೆ ಫುಲ್ ತೋರಿಸ್ತೇನೆ ನೋಡಿ. ಇಲ್ಲಿ ಬಜ್ಜಿ ರೆಡಿ ಆಗ್ಯಾವ ಫ್ರೆಂಡ್ಸ. ಇಲ್ಲಿ ಪಾಯಸ ಇದೆ, ಮಧ್ಯಾಹ್ನ ಮಾಡಿದ ಖೀರು, ಮತ್ತು ಇಲ್ಲಿ ಟೊಮೆಟೊ ಸಾಂಬಾರು ಇದೆ ನೋಡಿ. ಮತ್ತು ಹಾಗೆ ಇಲ್ಲಿ ಅನ್ನ ಕೂಡ ರೆಡಿ ಇದೆ. ಇದಿಷ್ಟು ಊಟಕ್ಕಿದೆ, ರಾತ್ರಿ ಊಟಕ್ಕೆ ಇಟ್ಟಿದ್ದಾರೆ. ಇವರು ಬಂದಿಲ್ಲಿ ಯಜಮಾನ್ರು ಬರಬೇಕು ಫ್ರೆಂಡ್ಸ್. ಈಗ ಊಟಕ್ಕೆ ಹಚ್ಕೋತೇವೆ. ಅವರೇ ಊಟ ಆದಮೇಲೆ ಮತ್ತೆ ಸಿಗ್ತೇವೆ.